ತುಂಬಾ ಕಡಿಮೆ ಮಾತಾಡಿ ಜಲ್ದಿ ಮುಗಿಸಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಮೊದಲೇ ಬಂದು ಕಾದಂತ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬಾ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದ್ರೆ ನಮ್ಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂತ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ ಆಯ್ತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ತರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ತರ ಹೋಗ್ತೀವಿ. ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂದ್ರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದ್ರೆ ಅದೇ ದೇವ್ರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನ ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದ್ರೆ ಮಾತು ಕಡಿಮೆ ಅನ್ಸುತ್ತೆ, ಮಾಡ್ಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದ್ರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬಾ ಪುಟ್ಟವನ ಹೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಹ್ಯಾಟ್ಸ್ ಆಫ್ ನಿಮ್ಗೆ. ಮತ್ತೆ ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವ್ ಹಾಡಿದೀರಾ, ಅದನ್ನ ನಾವು ಡ್ಯಾನ್ಸ್ ಮಾಡಿದೀವಿ, ನಾನು ಎಂಜಾಯ್ ಮಾಡಿದೀನಿ. ಹೇಳು ಮಾವ ಅನ್ನೋದೆಲ್ಲಾನು. ಅದಕ್ಕಿನ್ನ ಇನ್ನೇನಮ್ಮ. ಅದ್ ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ ಹೆಸರಿಲ್ಲ ಅಂತ ತಾನು ಕೇಳಿದಕ್ಕೆ ದಯಮಾಡಿ ಕ್ಷಮೆ ಇರ್ಲಿ. ಯಾರದು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರ್ಲಿಲ್ಲ. ನಾನು ಫಸ್ಟ್ ಹರ್ಷಿ ನಮ್ಮ ಜಡೇಶ್ ಕೇಳಿದೆ, ನನ್ಗೆ ಯಾರೋ ಭೂಷಣ್ ಅಂತೆ ತುಂಬಾ ದೊಡ್ಡ ಮಾಸ್ಟರ್, ನಾನು ನೋಡಿದೀನಿ ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನ್ ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ, ನೀವು ಮಾಡಿ. ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೆ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದ್ ಸಿನಿಮಾಲ್ ಒಟ್ಟಿಗೆ ಮಾಡಿದೀವಿ. ಇನ್ನು ಅವಾಗ ಮಾಸ್ಟರ್ ಆಗಿರ್ಲಿಲ್ಲ. ಅವಾಗ ಇನ್ನೂ ಒಂದ್ ಸ್ವಲ್ಪ ನನಗ್ ಜಾಸ್ತಿ ಖುಷಿ ಆಯ್ತು. ಯಾಕೆಂದ್ರೆ ನಮ್ಗೆ ಡ್ಯಾನ್ಸ್ ಬರಲ್ಲ. ಏನಿದ್ರು ಅಭಿನಯ ಮಾಡೋದು, ಹಿಂಗಿಂಗ್ ಅನ್ನೋದು ಮಾಡ್ಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗ್ ಅನ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬಾ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ ನ ಎಂಜಾಯ್ ಮಾಡೋದಕ್ಕೆ ನನ್ಗೇನು ಮಾತು ಬರ್ತಿಲ್ಲ. ನಮ್ಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, PB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟ್ಲಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗ್ಲೂ ಕೇಳಂಗ್ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮ್ಗೊಂದು ದೊಡ್ಡ ಕೊಡುಗೆ ಅಂದ್ರೆ ಅದು ತಾವು ಸರ್. ನನ್ಗೆ ಯಾವಾಗ್ಲೂ ನಿಮ್ಮ ವಾಯ್ಸ್ ದೇವ್ರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರ್ಲಿ ಸರ್. ಅದನ್ನ ನಾವು ಕೇಳ್ಕೊತೀವಿ ಸರ್ ಯಾವಾಗ್ಲೂ. ಯಾಕಂದ್ರೆ ನೀವು ನಿಜವಾದ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಂಗ್ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ. ತುಂಬಾ ದಿವಸ ಆದ್ಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಲೆ ಆದ್ಮೇಲೆ ಮಾತಾಡ್ತೀವಿ. ಬಹುಶಃ ನಾವ್ ಇದನ್ನ ನಾವೊಂದು 1 ವರ್ಷ 2 ವರ್ಷ ಆಗಿತ್ತು ನಾವಿಬ್ರು ಸುಮ್ಮನೆ ಹಲೋ ಚೆನ್ನಾಗಿದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ದೇನೆ. ನಿಮ್ಮನ್ನು ಬೀಟ್ ಮಾಡಕ್ ಆಗಲ್ಲ ಯಾರು. ಮತ್ತೆ ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತೆ ಅವ್ರ ಮನೆಯವರು, ಮತ್ತೆ ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬಾ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಣ್ಣ ಏನು ಮಾತಾಡಕ್ ಬರ್ತಿಲ್ಲ ಸರ್. ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಈ ಜನರಲಿ ಹೌದು, ಇವಾಗ ಆ ಗೆಟಪ್ ಹಾಕ್ದಾಗ್ಲೇ ನಮ್ಗೊಂದು ಭಯ ಇರುತ್ತೆ. ನಾನು ಏನ್ ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು. ಅದ್ರದ್ದು ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗತ್ತೆ ಅದು ಅಂತಂದ್ರೆ ಅಲ್ಲಿ ಏಜ್ ಕೌಂಟ್ ಆಗ್ದಿರಾ, ಗೆಟಪ್ ಕೌಂಟ್ ಆಗ್ದಿರಾ, ಪರ್ಫಾರ್ಮೆನ್ಸ್ ಕೌಂಟ್ ಆಯ್ತು ಅಂತ ಒಬ್ರು ಹೇಳ್ತಾ ಇದಾರೆ, ಒಬ್ರು ಗೆಟಪ್ ತುಂಬಾ ಚೆನ್ನಾಗಿದೆ ಅಂತ ಇದಾರೆ. ಇದು ಈ ಪರೀಕ್ಷೆ ಬರೆದಂತ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗ್ಲೂ. ಹೀಗೆ ಅದು ನನ್ಗೆ ತುಂಬಾ ತುಂಬಾ ಒಬ್ಬ ಒಬಿಡಿಯಂಟ್ ಸ್ಟೂಡೆಂಟ್ ತರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆಸ್ ಇಟ್ ಈಸ್ ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್.
ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರಿಗೆ ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ರು ಅಶೋಕಣ್ಣ ಮತ್ತೆ ಗಿರಿ ಅವರು. ದಯವಿಟ್ಟು ಎಲ್ಲಿದ್ರು ಅವ್ರು ನಿಮ್ಮನ್ನ ನೆನ್ಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ತುಂಬಾ ಚಾಲೆಂಜಿಂಗ್. ಇದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬಾ ಚಾಲೆಂಜಿಂಗ್. ಯಾಕಂದ್ರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ್ಲೇನೆ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡ್ಬೇಕು, ಈ ತರದ್ದೇ ಹೋಗ್ತಾ ಇರತ್ತೆ. ಯಾಕೆ 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 ಅದೇ ಹೋಗ್ತಾ ಇರತ್ತೆ. ಅದ್ರ ಮಧ್ಯೆ ನೀವು ನಮಗ್ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮ್ಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗತ್ತೆ ಸರ್. 100% ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೆಲಿ ಇರ್ತೀವಿ. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯ್ ಪ್ರಕಾಶ್ ಸರ್ ಆಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬಾ ಸರಸ್ವತಿ ವೀಣೆ ನುಡಿಸಿದ್ರೆ ಹೆಂಗ್ ಕೇಳುತ್ತೋ ಹಂಗ್ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅಂತೂ ಇವತ್ತು ಅವರು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದ್ರೆ ಅದೇ ಆ ಒಂದು ಮುಗ್ಧತೆ ಹಂಗೆ ಇದೆ. ನನಗೆ ತುಂಬಾ ರೇಗಿಸ್ಬೇಕು ಅಂತ ಬಂದೆ, ಅದು ಆಗ್ಲಿಲ್ಲ ಇಲ್ಲಿ. ಯಾಕಂದ್ರೆ ನೀವು ಮಾತಾಡಿದ್ದು, ಬಾವಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲಾನು ರಿಯಲಿ ವೆರಿ ಹಾರ್ಟ್ ಟಚಿಂಗ್. ಇದು ನಿಜವಾಗ್ಲು ಅಂದ್ರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಗೊತ್ತು ಇಡೀ ಸಿನಿಮಾದ ರೀರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸ್ ಹಿಟ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಯು, ನಿಮ್ಮ ಎಫರ್ಟ್ಗೆ. ಅಂಡ್ ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ, ಲೈಕ್ ಯು ಆರ್ ಎ ವಂಡರ್ಫುಲ್ ಸೋಲ್. ನಾನು ನಿಮ್ಮ ಬಗ್ಗೆ ಕೇಳಿದ್ದು, ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ನಾನು ತುಂಬಾ ಖುಷಿಗೆ ಚಿಕ್ಕವನಾಗಿದ್ದೀನಿ, ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ರಚಿತಾ ರಾಮ್ ಅವ್ರ ಬಗ್ಗೆ ನಾನು ಅವತ್ತೇ ಹೇಳಿದೆ, ಅದು ಇವತ್ತು ನಿಜ ಆಯ್ತು. ಇಲ್ಲಿ ಯಾರೋ ಮಾತಾಡಿದ್ರು, ಸುಮ್ನೆ ಆಕ್ಟಿಂಗ್ ಮಾಡೋದು ಒಂದಮ್ಮ, ಈಗ ಈ ಗೆಟಪ್ ಅಲ್ಲಿ ಮಾಡ್ತಿಯಲ್ಲಪ್ಪ, ತುಂಬಾ ಮಾತಾಡತ್ತೆ ನೋಡ್ಕೋ ಒಂದ್ ದಿವಸ, ಅದಕ್ಕೊಂದು ಗಟ್ಸ್ ಬೇಕು, ಒಂದು ಚಾಲೆಂಜ್ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ ಅಲ್ಲಿ. ಅದು ಇವತ್ತು ಆಲ್ರೆಡಿ ಶುರುವಾಯ್ತು ಅದೆಲ್ಲಾನು. ನಾನು ಅವ್ರು ಮಾತಾಡಿದಾಗೆಲ್ಲ ಖುಷಿ ಅನ್ನಿಸ್ತು, ಕರೆಕ್ಟ್ ಆಗಿ ಮಾತಾಡಿದೀನಿ ನಾನು ಅಂತ. ಯಾಕಂದ್ರೆ ಅಂದ್ರೆ ಏನಿಲ್ಲ, ಹೆಣ್ಮಕ್ಳು ಅಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಾನೆ ಯಾವಾಗ್ಲೂ ಇದ್ದಾಗ, ಇಲ್ಲ ನಾನು ಆ ಪಾತ್ರ ತಕ್ಕನ ಕಾಣಿಸ್ಕೊಂತೀನಿ ಅನ್ನೋದೇ ದೊಡ್ಡತನ. ಸೊ ಹಂಗಾಗಿ ಇನ್ನೇನ್ ಮ್ಯಾಕ್ಸಿಮಮ್ ನಾವೇನ್ ಕೇಳ್ಬೋದು, ತುಂಬಾ ಒಳ್ಳೆ ಸಿನಿಮಾಗಳು ಸಿಗ್ಲಿ, ಇನ್ನೊಂದು 20 ವರ್ಷ ನೀವು ಹಿಂಗೆ ಇರಿ ಇಂಡಸ್ಟ್ರಿ ಕೇಳ್ಕೋಬಹುದು ಅಷ್ಟೇ. ನಾನು ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಬೋದು. ಯಾವಾಗ್ಲೂ ಒಳ್ಳೇದಾಗ್ಲಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ. ನಾನು ಯಾವಾಗ್ಲೂ ಅರಸ್ತೀನಿ ನಿಮ್ಗೆ. ತುಂಬಾ ಥ್ಯಾಂಕ್ ಯು. ಆ ತರ ಕ್ಯಾರೆಕ್ಟರ್ನ ನನ್ನ ಜೊತೆ ಮಾಡಿದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾಕಂದ್ರೆ ನನ್ಗೆ ಆ ತರ ಕ್ಯಾರೆಕ್ಟರ್ಸ್ ಮಾಡಿದಾಗ ಒಂದು ಭಯ ಇರುತ್ತೆ. ಅಂದ್ರೆ ನೋಡಿ, ಒಂದು ನಡುಗ್ತಾನ ಇರುತ್ತೆ. ಪಾಪ ಡೈರೆಕ್ಟ್ರು ಅವರು ಆ ಮುದ್ದ ಕನ್ಸ್ ಕಟ್ಕೊಂಡು ಬಂದಿದ್ದಾರೆ. ಅದನ್ನ ಎಳಿಬೇಕಾದ್ರೆ ನಾನು ಒಂದು ಚಕ್ರ ಆಗ್ಬೇಕು, ಹೀರೋಯಿನ್ ಒಂದು ಚಕ್ರ ಆಗ್ಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಭಯದ ಕೆಲಸ ಅದು. ಸೊ ಹಂಗಾಗಿ ಈ ಪಾತ್ರನ ಒಪ್ಕೊಂಡು ನೋಡಪ್ಪ, ಗೆಟಪ್ ಅಲ್ಲಿ ಕಾಣೋದಕ್ಕೆ ನಾನು ರಿಯಲ್ ಆಗಿ ಎಷ್ಟು ನನ್ನ ಲೈಫಲ್ಲಿ ನೋಡಿ, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳೇ ಆ ಥರದ್ದು ತುಂಬಾ ಹಂಗೆ ಅನ್ಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡ್ಬೇಕು ಅಂತ ಭಟ್ರು ಯಾವಾಗ್ಲೂ ಹೇಳೋರು, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡ್ಬೇಕು, ನಿನ್ ಬುದ್ಧಿ ಇಲ್ಲ ಅನ್ನೋರು. ಕತೆ ಬಂದಿತ್ತು, ಬಟ್ ನನ್ಗೆ ಮನ್ಸಾಗ್ತಾ ಇರಲಿಲ್ಲ. ನನ್ಗೊಂದು ಆಸೆ ಇತ್ತು, ನಾವು ಬಂದಿದ್ದಂತ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂತ ಅವನ ಕತೆ ಮಾಡೋದೇ ತುಂಬಾ ವಿಶೇಷ ಅನ್ನಿಸ್ತು. ಸೊ ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೇಲಿ ನಾನೊಬ್ಬ ಪ್ರತಿನಿಧಿಯಾಗಿ ಈ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೇನು ಹೇಳಕ್ ಬರ್ತಿಲ್ಲ. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.